ನನ್ನ ಕೌಟುಂಬಿಕ ಜೀವನದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣೆಗಳು ಇದ್ದು ನಾನು ಎಲ್ಲರನ್ನು ಬದುಕಬೇಕಾಗಿತ್ತು. ಎಲ್ಲರಿಗೂ ರೊಟ್ಟಿ ತಿನ್ನಿಸಿ ಆಮೇಲೆ ತಿನ್ನಬೇಕಾಗಿತ್ತು. ಎಲ್ಲರನ್ನು ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು. ನಾನು ಒಬ್ಬನ ಆಗಿಬಿಡುನು ಅಂತ ಹೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ, ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ. ಆದ್ರೆ ನೋಡಕ್ಕೆ ನಮ್ಮ ಅವ್ವ ಇರ್ತಿದ್ದಿಲ್ಲ, ನಮ್ಮ ಅಣ್ಣ ತಮ್ಮ ಇರ್ತಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಆದ್ರೆ ನಮ್ಮ ಅವ್ವನ್ ಜೀವಂತ ಇಟ್ಕೊಂಡು ಇವತ್ತ ನಮ್ಮ ಅವನ್ನ ನನ್ನ ಮನೆಯೊಳಗೆ ಇಟ್ಕೊಂಡು ಪ್ರತಿಯೊಂದನ್ನು ದಿನಾಲು ಹೊರಗೆ ಬರೋ ಮುಂದೆ ನಾ ಹೋಗಿ ಬರಲೇ ಅಂತ ಹೇಳ್ತೀನಿ. ಅಂದ್ರೆ ನಾನು ಕೋರ್ಟ್ ಹೆಂಗೈತ್ ನೋಡ್ಬೆ ಅಂತ ತೋರಿಸಿ ಬರ್ತೀನಿ ಆಕಿಗೆ. ದಿನಾವನ್ನ ಮನೆ ಕೋರ್ಟು ಖುಷಿ, ತಾಯಿಗೆ ಖುಷಿ. ಅವ್ರನ್ನೆಲ್ಲ ಜೀವಂತಿಟ್ಟು ನಾನು ಆದೆ. ಅದಕ್ಕೆ ಆ ಟೈಮ್ನೊಳಗೆ ಬಹಳ ಕಷ್ಟ ಬಂದು ಕಾನ್ಸಂಟ್ರೇಟ್ ಮಾಡಿ ಓದಾಕಾಗ್ಲಿಲ್ಲ. ಡಿಪ್ರೆಷನ್ಗೆ ಹೋಗಿದ್ದೆ, ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿದ್ದೆ. ಇನ್ನೇನು ಸೈಕಿಯಾಟ್ರಿಸ್ಟ್ ಕಡೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಷ್ಟು ಡಿಪ್ರೆಷನ್ಗೆ ಹೋದವ. ಮತ್ತು ಮೇನ್ ಸ್ಟ್ರೀಮಿಗೆ ಬಂದು ಅಭ್ಯಾಸ ಮಾಡಿ KS ನೊಳಗ ಚಲೋ ರ್ಯಾಂಕ್ ಬಂತು. ಚಲೋ ರ್ಯಾಂಕ್ ಬಂದು ಚಲೋ ಮಾರ್ಕ್ಸ್ ಬಂದು AC ಆದ್ರೇನು ಅದೇನು ಕೇಡಾಗುದಿಲ್ಲ, ಮುಂದೊಂದ್ ದಿವಸ IAS ಆಗ್ಬಹುದು ಅಂತ ಹೇಳಿ 28 ವರ್ಷ ಸರ್ವಿಸ್ ಸಿಕ್ಕ್ರ. 12 ವರ್ಷ KS, 16 ವರ್ಷ IAS ಸರ್ವಿಸ್ ಸಿಕ್ಕತ್ ನಮಗ.